ವೆಲ್ಕಮ್ ಬ್ಯಾಕ್. ಇವತ್ತಿನ ಒಂದು ವಿಡಿಯೋದಲ್ಲಿ ನೀವು ಇದು ಫಿಶ್ ಮಾರ್ಕೆಟ್ ಅಂತ ಅಂದ್ಕೊಳ್ಬೋದು. ಅಂದರೆ ಎಲ್ಲ ವೆರೈಟಿ ಫಿಶ್ ಕೂಡ ಇಲ್ಲಿ ಅವೈಲೇಬಲ್ ಇದೆ. ಅದು ಕೂಡ ಕಂಪೇರ್ ಟು ಅದರ್ ಬೇರೆ ಮಾರ್ಕೆಟ್ಗಳಲ್ಲೆಲ್ಲ ನಾವು ಕಂಪೇರ್ ಮಾಡಿದರೆ ತುಂಬ ಕಡಿಮೆ ಬೆಲೆಗೆ ಸಿಗುವಂತಹ ಫಿಶ್ ಮಾರ್ಕೆಟ್. ಸೊ ಇದರಲ್ಲಿ ನಮಗೆ ಡೈರೆಕ್ಟಾಗಿ ಫಿಶ್ ಡೆಕ್ಕೆಯಿಂದಲೇ ಬರುವಂತಹ ಡೈಲಿ ಬರುವಂತಹ ಫ್ರೆಶ್ ಮೀನಾಗಿರ್ತದೆ ಇದು. ಸೊ ಈಗ ನಾನಿಲ್ಲಿ ಈಗ ತೋರಿಸ್ತಾ ಇದ್ದೇನಲ್ಲ, ಆ ಟೈಮಲ್ಲೆಲ್ಲ ತುಂಬ ಕಡಿಮೆ ಬೆಲೆ ಇತ್ತು. ಮತ್ತು ಅದು ಡೈಲಿ ಫಿಶ್ ರೇಟ್ ಹೇಗುಂಟು ಹಾಗೆ ಬರ್ತದೆ. ಮತ್ತು ನೋಡಿ, ದೊಡ್ಡ ಫಿಶ್ ಡಿಸ್ಕೌಂಟು ರೆಡ್ ಕಲರದು, ಮತ್ತು ಮಾಂಜಿ, ಅಂಜಲ್, ಮಾಂಜಿ ಅಂತ ಹೇಳಿದ್ರೆ ಪಾಂಫ್ರೆಟ್, ಅಂಜಲ್ ಕಿಂಗ್ ಫಿಶ್ ಉಂಟು, ಬಂಗುಡೆ ಎಲ್ಲ ಮೀನು ಕೂಡ ಇಲ್ಲಿ ಅವೈಲೇಬಲ್ ಇದೆ. 3 ಮತ್ತು ಎಟ್ಟಿ ಪ್ರಾನ್ಸ್ ಉಂಟಲ್ಲ, ಅದು ದೊಡ್ಡ ಫಿಶ್. ಇದು ಎಲ್ಲಿಂತೇಳಿ ನಾನು ಲೊಕೇಶನ್ ಇಲ್ಲಿ ಸ್ಕ್ರೀನಲ್ಲಿ ಹಾಕಿದ್ದೇನೆ. ಸೊ ನಾವು ಸ್ವಲ್ಪ ಮೀನೆಲ್ಲ ತಗೊಂಡೆವು, ಬೋಂಡಾಸ್ ಮತ್ತು ಎಟ್ಟಿ. ಇದು ಎಟ್ಟಿಗೆ 380 ಇತ್ತು ನಾವು ತಗೊಳ್ಳುವಾಗ, ಮತ್ತು ಬೋಂಡಾಸ್ 250 ಇತ್ತು, ಮತ್ತು ಪಾಂಫ್ರೆಟ್ಟಿಗೆ 280 ನಾವು ತಗೊಂಡೆ. ಇದು ಈ ಸ್ಟಾಲಿಂದ ತಗೊಂಡಾಗಿ 280, ಬಟ್ ನಮ್ಮ ಊರಲ್ಲಿ 400 ಅಷ್ಟು ಡಿಫ್ರೆನ್ಸ್ ಉಂಟು. ಮತ್ತೆ ಕೆಲವೊಂದು ಫಿಶ್ ಎಲ್ಲ ತಗೊಂಡು, ಫ್ರೆಶ್ ಫಿಶ್ ಅದು ಆವಾಗ ತಂದದಷ್ಟೇ. ಅದು ತುಂಬ ಹಾಗೆ ಫ್ರೆಶ್ ತಂದರೆ ತುಂಬ ಟೇಸ್ಟಿಯಾಗಿರ್ತದೆ. ಇದನ್ನು ಹೀಗೆ ನಾವು ಕಂಟೈನರ್ ಎಲ್ಲ ಹಾಕಿ ಫ್ರೀಝರಲ್ಲಿ ಇಟ್ಟರೆ ಫ್ರೆಶ್ ಹಾಗೆ ಇರ್ತದೆ. ಹಾಗೆ ನಾವು ಬಂದು ತಗೊಂಡು ಫಿಶ್ ತಗೊಂಡು ಬಂದು, ಮತ್ತು ಇದು ನಾನು ನೆನೆಸಿ ಹಾಕಿದ್ದೆ. ಸೊ ಹೆಸರು ಇದು ಒಳ್ಳೆಯದಾಗ್ತದೆ. ಹೇಗೆ ಇದಕ್ಕೆ ಏನಾದರೂ ತರಕಾರಿ ಹಾಕಬೇಕು, ಬಟಾಟೆ ಬೇರೆ ಯಾವುದು ಕೂಡ ಹಾಕಿದ್ರೆ ಆಗ್ತದೆ, ಬೀನ್ಸ್ ಕ್ಯಾರೆಟ್ ಎಲ್ಲ ಹಾಕಿ ಸಹ ಮಾಡ್ಲಿಕ್ಕೆ ಆಗ್ತದೆ. ನಾನಿದು ಈಗ ಕಟ್ ಮಾಡಿ ಇಟ್ಟದ್ದು ಎಲ್ಲ ಇದಕ್ಕೊಟ್ಟಿಗೆ ಮಾಡ್ಲಿಕ್ಕೆ ಆಗ್ತದೆ. ನೋಡಿ, ಟೊಮೆಟೊ, ಆನಿಯನ್, ಕೊರಿಯಂಡರ್ ಲೀವ್ಸ್, ಕರಿ ಲೀವ್ಸ್, ಮತ್ತು ಗ್ರೀನ್ ಚಿಲ್ಲಿ ಎಲ್ಲ. ನಾನಿದು ಬೆಂಡೆಕಾಯಿ ಪಲ್ಯ ಮತ್ತು ಹೆಸರು ಮತ್ತು ಪೊಟ್ಯಾಟೋದು ಸಾಂಬಾರು ಮತ್ತು ಫಿಶ್ ಫ್ರೈ ಮಾಡೋದು. ಸೊ ಅದು ಮಾಡ್ತಾ ಇದನ್ನು ಫಸ್ಟ್ ಬೇಯಲಿಕ್ಕೆ ಇಡಬೇಕು. ಟೊಮೆಟೊ ಮತ್ತು ಆನಿಯನ್ ಎಲ್ಲ ಬೇಯಲಿಕ್ಕೆ ಇಟ್ಟು, ನೆಕ್ಸ್ಟ್ ನಾವು ಅದು ರೆಡ್ ಚಿಲ್ಲಿ ಉಂಟಲ್ಲ, ಅದನ್ನು ಗ್ರೈಂಡ್ ಮಾಡಿಟ್ಟಂಥ ಮಸಾಲೆಯನ್ನು ಹಾಕಿದರೆ ಆಯಿತು. ಮತ್ತು ಒಗ್ಗರಣೆ ಕೊಡಲಿಕ್ಕೂ ಆಗ್ತದೆ. ಅದು ಸಣ್ಣ ಆನಿಯನ್ ಉಂಟಲ್ಲ, ಅದರಲ್ಲಿ ಕೂಡ ಆಗ್ತದೆ. ಇದು ಸಾಲ್ಟ್ ಹಾಕಿ ಮತ್ತು ಟರ್ಮರಿಕ್ ಪೌಡರ್ ಹಾಕಿ ಬೇಯಿಸಬೇಕು. ಮತ್ತು ಖಾಲಿ ರೆಡ್ ಚಿಲ್ಲಿಯದು ಮಸಾಲೆ ಹಾಕಿದರೆ ಇತ್ತು, 1 ಸ್ಪೂನ್ ಅಷ್ಟೇ. ಅದರಲ್ಲಿ ಮತ್ತೆ ಬೇರೆ ಎಂತ ಬೇಕು ಅಂತಲೇ ಇಲ್ಲ, ಅಷ್ಟು ಟೇಸ್ಟಿಂದ. ಹಾಗೆಲ್ಲ ನಾವು ಸಿಂಪಲ್ಲಾಗಿ ಪದಾರ್ಥ ಮಾಡ್ತೇವಲ್ಲ, ಅದರಲ್ಲಿ ನಮಗೆ ಅದು ಪ್ರೋಟೀನ್ಸ್ ವಿಟಮಿನ್ಸ್ ಹೇಗೂ ಸಿಗ್ತದೆ ನಮಗೆ. ಮೊಳಕೆ ಬರಿಸಿದ ಧಾನ್ಯ ಎಲ್ಲ ಉಂಟಲ್ಲ ಹಾಗೆ. ಮತ್ತು ಅದಲ್ಲದೆ ನಮಗೆ ಊಟ ಮಾಡಲಿಕ್ಕೂ ಕೂಡ ಒಳ್ಳೆಯದಾಗ್ತದೆ. ಮತ್ತು ನಾನು ಅದು ಒಗ್ಗರಣೆ ಕೂಡ ಕೊಕೊನಟ್ ಆಯಿಲಲ್ಲಿ ಮಾಡ್ತಾ ಇರೋದು ಅಷ್ಟೇ. ಮತ್ತು ಇನ್ನು ಬೆಂಡೆಕಾಯಿ ಪಲ್ಯ ಅದು ಕೂಡ ಹಾಗೆ. ಅದನ್ನು ಫಸ್ಟಿಗೆ ನಾವು ಆಯಿಲ್ ಫ್ರೈ ಮಾಡಬೇಕು. ಅಂದರೆ ಅದು ಒಡಿತದಲ್ಲ, ಅದು ಒಡೆದು ಸಾಫ್ಟ್ ಆಗ್ತದೆ. ಅದಕ್ಕೆ ಸ್ವಲ್ಪ ಆಯಿಲ್ ಹಾಕಿ ಅದನ್ನು ಮೊದಲು ಫ್ರೈ ಮಾಡಬೇಕು ಒಡೆಯುವುದಕ್ಕೆ. ಹಾಗೆ ಇದು ಹೀಗೆ ಫ್ರೆಶ್ ಆಗಿ ನಾವು ಹೇಗೆ ಕಟ್ ಮಾಡಿದ್ದೇವೆ ಹಾಗೆ ಇರ್ತದೆ. ಮತ್ತು ತುಂಬ ಬೇಯಿಸಬಾರ್ದು, ಯಾವ ತರಕಾರಿ ಕೂಡ ಹಾಗೆ. ನಾವು ತುಂಬ ಬೇಯಿಸಿ ತಿನ್ನೋದ್ರಿಂದ ಅದರಲ್ಲಿರುವಂತಹ ವೈಟಮಿನ್ಸ್ ಮತ್ತು ಪ್ರೋಟೀನ್ಸ್ ಅದೆಲ್ಲ ಕೂಡ ಲಾಸ್ ಆಗ್ತದೆ. ಸೊ ಹಾಗೆ ಸ್ವಲ್ಪ ಬೇಯಿಸಿ ಹಾಕಬೇಕು. ಮತ್ತು ನಾವು ಇದು ಹೀಗೆ ಫ್ರೈ ಮಾಡುವಾಗ ಸ್ವಲ್ಪ ಉಪ್ಪು ಮತ್ತು ಟರ್ಮರಿಕ್ ಪೌಡರ್ ಹಾಕಿ ಹೀಗೆ ಫ್ರೈ ಮಾಡಬೇಕು. ಆನಂತರ ಆನಿಯನ್ ಮತ್ತು ನಾರ್ಮಲ್ ನಾವು ಮಾಡ್ತೇವಲ್ಲ, ಟೊಮೆಟೊ, ಕಾಯಿ ಮೆಣಸಲ್ಲಿ ನಾವು ಮಾಡ್ತಿದ್ರೆ ಹಾಗೆ, ಮತ್ತು ತೆಂಗಿನಕಾಯಿ, ಇಷ್ಟೇ ಈ ಪಲ್ಯಕ್ಕೆ ಯೂಸ್ ಮಾಡುವಂಥದ್ದು. ಮತ್ತು ಆಯಿಲ್ ನೀವು ಅವಾಯ್ಡ್ ಮಾಡಿದಷ್ಟು ಒಳ್ಳೆಯದು. ಮತ್ತು ಕೊಕೊನಟ್ ಆಯಿಲ್ ಬೇರೆ ಆಯಿಲಿಗೆ ಕಂಪೇರ್ ಮಾಡಿದರೆ ಒಳ್ಳೆಯದು ಅಂತ ಹಾಗೆ. ಮತ್ತು ನೋಡ್ಲಿಕ್ಕೆ ಹೋದರೆ ಕೊಕೊನಟ್ ಆಯಿಲ್ ತುಂಬ ಹೆಲ್ತಿಗೆ ಒಳ್ಳೆಯದು. ಅಂದರೆ ಅದು ನಮ್ಮದು ಲಿವರ್ ಏನಿದೆ, ನಾವು ಈಗ ಯೂಸ್ ಮಾಡ್ತೇವಲ್ಲ ಫುಡ್ಡಿಗೆಲ್ಲ ಕೊಕೊನಟ್ ಆಯಿಲ್, ಅದು ಲಿವರ್ ಎನರ್ಜಿಯಾಗಿ ಕೊಕೊನಟ್ ಆಯಿಲನ್ನು ಎನರ್ಜಿಯಾಗಿ ಅದು ಕನ್ವರ್ಟ್ ಮಾಡ್ತದೆ. ಮತ್ತು ಅದು ಬೇಗ ಎಬ್ಸಾರ್ಬ್ ಆಗ್ತದೆ, ಆಮೇಲೆ ಡೈಜೆಸ್ಟ್ ಕೂಡ ಬೇಗ ಆಗ್ತದೆ ಈ ಆಯಿಲ್ ಯೂಸ್ ಮಾಡೋದ್ರಿಂದ. ಮತ್ತು ವೆಯ್ಟ್ ಮ್ಯಾನೇಜ್ಮೆಂಟ್ ಕೂಡ ಹಾಗೆ ತುಂಬ ಒಳ್ಳೆಯದುಂಟು ಇದರಲ್ಲಿ ಬೇರೆ ಆಯಿಲ್ ಕಂಪೇರ್ ಮಾಡಿದರೆ. ಮತ್ತು ಇಮ್ಯೂನ್ ಫಂಕ್ಷನಲ್ಲಿ ಕೂಡ ಹಾಗೆ, ಅದು ಕೂಡ ಕೊಕೊನಟ್ ಆಯಿಲ್ ಯೂಸ್ ಮಾಡೋದ್ರಿಂದ ಅಂದರೆ ಅದರಲ್ಲಿ ಒಂದು ಲಾರಿಕ್ ಆ್ಯಸಿಡ್ ಅಂತ ಇರ್ತದೆ ಅದರಲ್ಲಿ ಆಯಿಲಲ್ಲಿ, ಅದು ಕನ್ವರ್ಟ್ ಮಾಡುವಂಥದ್ದು. ಅಂದರೆ ಅದೊಂದು ಕಾಂಪೌಂಡ್ ಆಗಿ ಕನ್ವರ್ಟ್ ಆಗ್ತದೆ. ಅದು ನಮ್ಮ ಬ್ಯಾಕ್ಟೀರಿಯಾ, ನಮ್ಮ ಬಾಡಿಗೆ ಎಫೆಕ್ಟ್ ಮಾಡುವಂತಹ ಬ್ಯಾಕ್ಟೀರಿಯಾ, ಅಂದರೆ ಪಾಥೋಜನ್ಸ್, ಹಾರ್ಮ್ಫುಲ್ ಪಾಥೋಜನ್ಸ್ ಇರ್ತದಲ್ಲ, ಬ್ಯಾಕ್ಟೀರಿಯಾ ವೈರಸಸ್ ಎಲ್ಲ, ಅದನ್ನು
ಅದರ ವಿರುದ್ಧ ಅದು ಫೈಟ್ ಮಾಡ್ತದೆ ಅಂತ ಹೇಳಿ. ಸೊ ಹಾಗೆ ಕೂಡ ತುಂಬಾ ಒಳ್ಳೆಯದು ಅಂತ ಹೇಳಿ. ಮತ್ತೆ ಅದರಲ್ಲಿ ಕೊಲೆಸ್ಟ್ರಾಲ್ ಕೂಡ ಹಾಗೆ ಕೊಲೆಸ್ಟ್ರಾಲ್ ಲೆವೆಲ್ ಕೂಡ ಇಂಪ್ರೂವ್ ಆಗ್ತದೆ. ಅಂದ್ರೆ ಬ್ಲಡ್ ಅಲ್ಲಿ ಆ, ನಾವು ಬೇರೆ ಆಯಿಲ್ ಅನ್ನ ಕಂಪೇರ್ ಮಾಡಿದ್ರೆ ನಮಗೆ ಇದರಲ್ಲಿ ಕೊಲೆಸ್ಟ್ರಾಲ್ ತುಂಬಾ ಕಡಿಮೆ ಇರುವಂತದ್ದು. ಮತ್ತೆ ಬ್ಲಡ್ ಶುಗರ್ ಅನ್ನು ಕೂಡ ಕಂಟ್ರೋಲ್ ಮಾಡ್ತದೆ ಇದು. ಮತ್ತೆ ಆನಂತರ ನಮಗೆ ಮೈನ್ ಆಗಿ ಬೇಕಾಗಿರೋದು ಸ್ಕಿನ್ ಮತ್ತೆ ಹೇರಿಗೆ ನಾವು ಯೂಸ್ ಮಾಡುವಂತದ್ದು. ಇದು ಕೂಡ ಹಾಗೆ ಸ್ಕಿನ್ನಿಗೆ ತುಂಬಾ ಒಳ್ಳೇದು ಅಂತ ಹೇಳ್ಬೋದು. ಅಂದ್ರೆ ಮಾಯಿಶ್ಚರೈಸರ್ ಆಗಿ ನಾವು ಬೇರೆ ಯಾವುದು ಕೂಡ ಯೂಸ್ ಮಾಡಬೇಕು ಅಂತಲೇ ಇಲ್ಲ. ಸಣ್ಣ ಮಗುವಿಂದ ಹಿಡಿದು ನಾವು ಎಡಲ್ಸ್ ಕೂಡ ಇದನ್ನೇ ನಾವು ಸ್ಕಿನ್ನಿಗೆ ಯೂಸ್ ಮಾಡ್ಬೋದು. ಅಂದ್ರೆ ಅದರಲ್ಲಿ ಅದಷ್ಟು ಸಹ ಅಂದ್ರೆ ನ್ಯಾಚುರಲ್ ಮಾಯಿಶ್ಚರೈಸರ್ ಅಂತಲೇ ಹೇಳ್ಬೋದು. ಎಕ್ಸಲೆಂಟ್ ನ್ಯಾಚುರಲ್ ಮಾಯಿಶ್ಚರೈಸರ್ ಅಂತ ಕೂಡ ಇದನ್ನ ಹೇಳ್ತಾರೆ. ಸೊ ಅದರಲ್ಲಿ ನಮಗೆ ಡ್ರೈನೆಸ್ ಅನ್ನು ಕೂಡ ಅದು ಎಂತ ಪ್ರಿವೆಂಟ್ ಮಾಡ್ತದೆ. ಮತ್ತೆ ಈ ಡ್ರೈ ಸ್ಕಿನ್ ಕಂಡೀಷನ್ ಇರುವವರು ಇದನ್ನ ಕೊಕೊನಟ್ ಆಯಿಲ್ ಅನ್ನ ಮಸ್ಟ್ ಆಗಿ ಯೂಸ್ ಮಾಡಬಹುದು. ಮತ್ತೆ ಇದು ಆಂಟಿ ಏಜಿಂಗ್ ಪ್ರಾಪರ್ಟೀಸ್ ಕೂಡ ಇದರಲ್ಲಿ ಇರ್ತದೆ. ಅಂದ್ರೆ ಏಜ್ ಆದ್ರೂ ಕೂಡ ನಾವು ಇದನ್ನ ಯೂಸ್ ಮಾಡ್ತಾ ಇದ್ರೆ ಇದರಲ್ಲಿ ಆಂಟಿ ಆಕ್ಸಿಡೆಂಟ್ಸ್ ಅಂದ್ರೆ ವಿಟಮಿನ್ ಇ ಮತ್ತೆ ಅದು ತುಂಬಾ ಇರ್ತದೆ. ಅಂದ್ರೆ ಹೇರಳವಾಗಿರುವಂತದ್ದು ಈ ಕೊಕೊನಟ್ ಆಯಿಲ್ ಅಲ್ಲಿ. ಅಂದ್ರೆ ಅದು ನಮ್ಮ ಆ, ನಮ್ಮ ಏಜಿಂಗ್ ಪ್ರಾಪರ್ಟೀಸ್ ಏನು ಉಂಟು ಅದರ ವಿರುದ್ಧವಾಗಿ ಅದು ಕೂಡ ಫೈಟ್ ಮಾಡ್ತದೆ ಅಂತ ಹೇಳಿ. ಮತ್ತೆ ಈ ಮುಖದ ಫೇಸ್ ಅಲ್ಲಿ ರಿಂಕಲ್ಸ್ ಅಲ್ಲಿ ಇರ್ತದಲ್ಲ, ಲೈನ್ಸ್ ರಿಂಕಲ್ಸ್ ಎಲ್ಲ, ಅದಕ್ಕೂ ಕೂಡ ಇದು ತುಂಬಾ ಒಳ್ಳೆಯದು. ಸೊ ಮತ್ತೆ ಹೇರ್ ಡ್ಯಾಮೇಜ್ ಆಗಿರ್ತದಲ್ಲ, ಅದಕ್ಕೆ ಕೂಡ ಹಾಗೆ ಇದ್ರ ಕೊಕೊನಟ್ ಆಯಿಲ್ ನೀವು ಹೇರಿಗೆ ಯೂಸ್ ಮಾಡಿದ್ರು ಕೂಡ ತುಂಬಾ ಒಳ್ಳೆಯದು. ನಾವು ಬೇರೆ ಬೇರೆ ಆಯಿಲ್ ಎಲ್ಲ ನೋಡೋದಕ್ಕಿಂತ ಅದ್ರ ಬಗ್ಗೆ ನಮ್ಗೆ ಹೆಚ್ಚು ಗೊತ್ತಿರೋದು ಇಲ್ಲ. ಕೊಕೊನಟ್ ಆಯಿಲ್ ಅಂದ್ರೆ ನಾವು ನ್ಯಾಚುರಲ್ ಆಗಿ ನೋಡ್ತಾ ಇರುವಂತದ್ದು. ಸೊ ಆವಾಗ ನಮಗೆ ನಾವು ಫಸ್ಟ್ ಪ್ರಿಫರೆನ್ಸ್ ಯಾವಾಗಲೂ ಕೂಡ ನಮಗೆ ನ್ಯಾಚುರಲ್ ಆಗಿ ನಮಗೆ ಯಾವುದು ಗೊತ್ತುಂಟು ಅದರ ಬಗ್ಗೆ ಅದನ್ನೇ ಯೂಸ್ ಮಾಡೋದು ಒಳ್ಳೆಯದು ಅಂತಲೇ ನಾನು ಹೇಳುವಂಥದ್ದು. ಸೊ ಇದರಲ್ಲಿ ಮಾಲಿಕ್ಯುಲರ್ ವೇಟ್ ಕೂಡ ಹಾಗೆ ತುಂಬಾ ಲೋ. ಸೊ ಅದ ಕಾರಣ ನಮಗೆ ಹೇರಿನ ಹೆಲ್ತಿಗೆ ಕೂಡ ತುಂಬಾ ಒಳ್ಳೇದು ಅಂತ ಕೂಡ ಹೇಳ್ಬೋದು. ಅಂದ್ರೆ ಅದು ಪ್ರೋಟೀನ್ ಲಾಸ್ ಆಗುದನ್ನೆಲ್ಲ ಅದು ಪ್ರಿವೆಂಟ್ ಮಾಡುವಂಥದ್ದು. ನಾವು ಅದು ಹೇರಿಗೆ ನರಿಶ್ ಮಾಡಬೇಕು, ಆಗ ಪ್ರೋಟೀನ್ ಲಾಸ್ ಆಗ್ತದಲ್ಲ ಅದನ್ನೆಲ್ಲ ಅದು ರೆಡ್ಯೂಸ್ ಮಾಡ್ತದೆ. ಮತ್ತೆ ಬ್ರೇಕೇಜ್ ಮತ್ತೆ ಡ್ಯಾಮೇಜ್ ಆಗುವಂತಹ ಕೂದಲನ್ನೆಲ್ಲ ಇದು ಪ್ರಿವೆಂಟ್ ಮಾಡ್ತದೆ ಅಂತ ಹೇಳಿ ಇಷ್ಟು ಬೆನಿಫಿಟ್ಸ್ ಇದೆ. ಇಷ್ಟು ಹೇಳ್ಬೇಕಾದ್ರೆ ಹೆಲ್ತ್ ಬೆನಿಫಿಟ್ಸ್ ಹೇಳ್ಬೇಕಾದ್ರೆ ಇದ್ರೊಟ್ಟಿಗೆ ನಾನು ಮಾಂಜಿ ಕಟ್ ಮಾಡೋದು ಕೂಡ ಆಯ್ತು. ಕಟ್ಟಿಂಗ್ ಇದು ಕೂಡ ಹಾಗೆ ನಾನು ಆಲ್ರೆಡಿ ಒಂದು ಸ್ಕ್ರೀನ್ ಅಲ್ಲಿ ಕೊಟ್ಟಿದ್ನಲ್ಲ, ಅದೇ ಶಾಪ್ ಇಂದ ತಗೊಂಡದ್ದು, ಸ್ಟಾಲ್ ಇಂದ. ಸೊ ಇದು ದೊಡ್ಡ ಪ್ರಾನ್, ಇದು ಕೂಡ ಹಾಗೆ, ಇದು ಕೂಡ ಅಲ್ಲಿಂದಲೇ ತಗೊಂಡಿರುವಂತದ್ದು. ಅಂದ್ರೆ ಡೈರೆಕ್ಟ್ ಫಿಶ್ ಮಾರ್ಕೆಟ್ ಇಂದ ಬರುವಂತದ್ದು, ಡೆಕ್ಕೆಯಿಂದ ಬರುವಂತಹ ಮೀನು ಇದು. ಸೊ ಹೀಗೆ ನೋಡಿ ಪ್ರಾನ್ಸ್ ಅನ್ನ ಹೇಗೆ ಕ್ಲೀನ್ ಮಾಡೋದು ಅಂತ ನೋಡಿದ್ರಲ್ಲ, ಹಾಗೆ ಕ್ಲೀನ್ ಮಾಡ್ಬೇಕು. ಇದ್ರ ಹೊರಗಿನ ಶೆಲ್ ತೆಗೆದು ಆನಂತರ ಅದು ಅದರ ಬ್ಯಾಕ್ ಬೋನ್ ಉಂಟಲ್ಲ ಅಲ್ಲಿಂದ ಹೀಗೆ ಕಟ್ ಮಾಡಿದ್ರೆ ಅಲ್ಲಿ ಎಲ್ಲ ವೇಸ್ಟ್ ಇರುವಂತದ್ದು. ಇದರಲ್ಲಿ ಕೂಡ ಹಾಗೆ ಪ್ರಾನ್ಸ್, ಅದು ಕೂಡ ತುಂಬಾ ಹೆಲ್ತ್ ಬೆನಿಫಿಟ್ ಉಂಟು. ಅದರಲ್ಲಿ ಎಲ್ಲ ಮೀನುಗಳಲ್ಲಿ ಇರುವ ಹಾಗೆ ಒಮೆಗಾ 3 ಮತ್ತೆ ವಿಟಮಿನ್ಸ್ ಬಿ 12 ಉಂಟು, ಇ ಉಂಟು, ಮತ್ತೆ ಡಿ ಇರ್ತದೆ, ಮತ್ತೆ ಮಿನರಲ್ಸ್ ಹಾಗೆ. ಇದರಲ್ಲಿ ಕ್ಯಾಲ್ಸಿಯಂ ಮತ್ತೆ ಜಿಂಕ್, ಐರನ್, ಪೊಟ್ಯಾಷಿಯಂ ಎಲ್ಲ ಕೂಡ ಇದರಲ್ಲಿ ಹೇರಳವಾಗಿರುವಂತಹ ಫಿಶ್. ಅಂದ್ರೆ ಫಿಶ್ ಅಲ್ಲಿ ಎಲ್ಲ ಆಲ್ಮೋಸ್ಟ್ ಎಲ್ಲದರಲ್ಲಿ ಕೂಡ ಇರ್ತದೆ. ಸೊ ಇದರಲ್ಲಿ ಮತ್ತೆ ಹೆಲ್ತ್ ಬೆನಿಫಿಟ್ಸ್ ನೋಡ್ಲಿಕ್ಕೆ ಹೋದ್ರೆ ಫಿಶ್ ಅಲ್ಲಿ ಇರುವಂತಹ ಮೇನ್ ಆಗಿ ಪ್ರಾನ್ಸ್ ಅಲ್ಲಿ ಅದು ಬ್ರೈನ್ ಫಂಕ್ಷನ್ ಅನ್ನು ಕೂಡ ಮೇಂಟೈನಿಂಗ್ ಮಾಡ್ತದೆ. ಮತ್ತೆ ಮೆಮೊರಿ ಪವರ್ ಇಂಪ್ರೂವ್ ಆಗ್ತದೆ. ಮತ್ತೆ ಏಜ್ ರಿಲೇಟೆಡ್ ಪ್ರಾಬ್ಲಮ್ಸ್ ಎಲ್ಲ ಇರ್ತದಲ್ಲ ಅದನ್ನೆಲ್ಲ ಪ್ರಿವೆಂಟ್ ಮಾಡ್ತದೆ. ಮತ್ತೆ ಇದರಲ್ಲಿ ಫಾಸ್ಫರಸ್ ಮತ್ತೆ ಕ್ಯಾಲ್ಸಿಯಂ ಮೆಗ್ನೀಷಿಯಂ ಕೂಡ ತುಂಬಾ ಹೆಚ್ಚಿರುವಂತದ್ದು. ಸೊ ಆವಾಗ ಅದು ನಮ್ಮ ಬೋನ್ ಅನ್ನ ಸ್ಟ್ರಾಂಗ್ ಮಾಡ್ತದೆ, ಮತ್ತೆ ಹಲ್ಲನ್ನು ಕೂಡ ಟೀತ್ ಅನ್ನು ಕೂಡ ಸ್ಟ್ರಾಂಗ್ ಮಾಡ್ತದೆ. ಮತ್ತೆ ಇಮ್ಯೂನಿ ಸಿಸ್ಟಮ್ ಅಲ್ಲಿ ಹೋದ್ರೆ ಇದರಲ್ಲಿ ಜಿಂಕ್ ಉಂಟು. ಅಂದ್ರೆ ಇದರಲ್ಲಿ ಪ್ರಾನ್ಸ್ ಅಲ್ಲಿ ಹೆಚ್ಚು ಜಿಂಕ್ ಇರುವಂತದ್ದು. ಸೊ ಅದು ಇಮ್ಯೂನ್ ಸಿಸ್ಟಮ್ ಅನ್ನ ಸ್ಟ್ರಾಂಗ್ ಆಗಿ ಮಾಡ್ತದೆ. ಸ್ಟ್ರಾಂಗ್ ಆಗಿದ್ರೆ ಮಾತ್ರ ನಮಗೆ ನಮ್ಮ ಬಾಡಿಯಲ್ಲಿ ಏನಾದ್ರೂ ಇನ್ಫೆಕ್ಷನ್ ಆದ್ರೆ ಅದರ ವಿರುದ್ಧವಾಗಿ ಫೈಟ್ ಮಾಡ್ತದೆ. ಮತ್ತೆ ಸ್ಕಿನ್ ಮತ್ತೆ ಹೆಲ್ತ್ ಅದು ನೋಡ್ಲಿಕ್ಕೆ, ಹೇರ್ ಅದು ನೋಡ್ಲಿಕ್ಕೆ ಹೋದ್ರೆ ಅದು ಆಂಟಿ ಆಕ್ಸಿಡೆಂಟ್ಸ್ ಅದರಲ್ಲಿ ಇರ್ತದೆ. ಸ್ಕಿನ್ ಇಲಾಸ್ಟಿಸಿಟಿ ಏನುಂಟು ಅದನ್ನ ಇಂಪ್ರೂವ್ ಮಾಡ್ತದೆ. ಮತ್ತೆ ಹೇರ್ ಅನ್ನ ಹೆಲ್ತಿಯಾಗಿ ಇಡ್ಲಿಕ್ಕೆ ಕೂಡ ಯೂಸ್ಫುಲ್ ಆಗಿರ್ತದೆ ಇದರಲ್ಲಿ. ಮತ್ತೆ ಇದರಲ್ಲಿ ವೇಟ್ ಅದು ನೋಡ್ಲಿಕ್ಕೆ ಹೋದ್ರೆ ಇದರಲ್ಲಿ ಲೋ ಕ್ಯಾಲೋರಿ ಇರ್ತದೆ. ಅಂದ್ರೆ ಪ್ರಾನ್ಸ್ ಅಲ್ಲಿ ಮತ್ತೆ ಕ್ರಾಬ್ಸ್ ಅಲ್ಲಿ ಎಲ್ಲ ಹಾಗೆ ಅದು ಕೂಡ ಒಂದು ಬೆನಿಫಿಟ್ಸ್ ಅಂತ ಹೇಳ್ಬೋದು. ಇದರಲ್ಲಿ ಹೆಚ್ಚಿರುವಂತದ್ದು ವಿಟಮಿನ್ ಬಿ 12 ಇರ್ತದೆ. ಸೊ ಅದು ವಿಟಮಿನ್ ಬಿ 12 ಅದು ನರ್ವ್ ಫಂಕ್ಷನ್ ಅನ್ನು
ಮತ್ತೆ ಬ್ಲಡ್ ಸೆಲ್ ಅನ್ನ ಕೂಡ ರೆಡ್ ಬ್ಲಡ್ ಸೆಲ್ ಅನ್ನು ಕೂಡ ಪ್ರೊಡಕ್ಷನ್ ಮಾಡ್ತದೆ. ಇನ್ನು ಗೀ ರೋಸ್ಟ್ ಹೇಗೆ ಮಾಡೋದು ಅಂತ ನೋಡುವ. ಈಗ ನಾನು 1 ಟೇಬಲ್ ಸ್ಪೂನ್ ಅಷ್ಟು ಗೀ ತಗೊಂಡಿದ್ದೇನೆ. ಮತ್ತೆ ಅದಕ್ಕೆ ಒಂದು 7 ರಿಂದ 8 ಸ್ಮಾಲ್ ಆನಿಯನ್ ಅದನ್ನ ಸಣ್ಣದಾಗಿ ಕಟ್ ಮಾಡಿದ್ದೇನೆ. ಮತ್ತೆ ಒಂದು ನಾರ್ಮಲ್ ಆನಿಯನ್ ನಾವು ಡೈಲಿ ಯೂಸ್ ಮಾಡ್ತೇವಲ್ಲ ಅದನ್ನ ಯೂಸ್ ಮಾಡಿದ್ದೇನೆ. ಸೊ ಇದು ಸಣ್ಣ ಆನಿಯನ್ ಎಲ್ಲ ಕಡೆ ಸಿಗುದಿಲ್ಲ, ಅಂದ್ರೆ ಅದು ಹಾಕಿದ್ರೆ ತುಂಬಾ ಟೇಸ್ಟ್ ಅಂತ ಹೇಳಿ ಮಾತ್ರ ಅದು ಹಾಕ್ಬೇಕು ಅಂತಲೇ ಇಲ್ಲ, ಅದು ಆಪ್ಷನಲ್. ಮತ್ತೆ ಅದನ್ನು ಒಗ್ಗರಣೆಗೆ ಕೂಡ ಯೂಸ್ ಮಾಡ್ತಾರೆ. ಮತ್ತೆ 2 ಕಾಯಿ ಮೆಣಸನ್ನ ಕಟ್ ಮಾಡಿ ಹಾಕಿದ್ದೇನೆ. ಮತ್ತೆ ಕರಿ ಲೀವ್ಸ್ ಇಷ್ಟನ್ನ ನಾನು ಲೈಟಾಗಿ ಗೋಲ್ಡನ್ ಕಲರ್ ಬರುವ ತನಕ ಫ್ರೈ ಮಾಡ್ತಾ ಇದ್ದೇನೆ. ಮತ್ತೆ ನಾವು ಇದು ಫ್ರೈ ಮಾಡುವಾಗ ಇದಕ್ಕೆ ಆ, ಉಪ್ಪು ಕೂಡ ಸೇರಿಸ್ತೇನೆ. ಉಪ್ಪು ಸೇರಿಸಿ ಅದನ್ನು ಮಿಕ್ಸ್ ಮಾಡಿ ಆನಂತರ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಟರ್ಮರಿಕ್ ಪೌಡರ್ ಹಾಕಿ ಇದನ್ನು ಕೂಡ ಮಿಕ್ಸ್ ಮಾಡ್ತಾ ಇದ್ದೇನೆ. ಮತ್ತೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಕೂಡ ಹಾಕಿ ಎಲ್ಲ ಕೂಡ ಒಟ್ಟಿಗೆ ಮಿಕ್ಸ್ ಮಾಡ್ತಾ ಇದ್ದೇನೆ. ಅದರದ್ದು ರಾ ಸ್ಮೆಲ್ ಹೋಗೋ ತನಕ ಸ್ವಲ್ಪ ಮಿಕ್ಸ್ ಮಾಡಿ, ಅಂದರೆ ಲೋ ಫ್ಲೇಮಲ್ಲಿ ಇಡಿ, ನೀವು ಹೈ ಫ್ಲೇಮಲ್ಲಿ ಇಟ್ಟರೆ ಅದು ಬೇಗ ಡ್ರೈ ಆಗ್ತದೆ. ಅದಕ್ಕಾಗಿ ಲೋ ಫ್ಲೇಮಲ್ಲಿ ಇಟ್ಟು ನೀವು ಫ್ರೈ ಮಾಡಿ. ಇದು ಆಯಿಲ್ ಎಲ್ಲ ಬಿಡ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಆ ನಂತರ ನಾವು ನಾನು 2 ಟೇಬಲ್ ಸ್ಪೂನ್ ಅಷ್ಟು ಗ್ರೈಂಡ್ ಮಾಡಿಟ್ಟಂತಹ ಮಸಾಲೆ, ರೆಡ್ ಚಿಲ್ಲಿಯದ್ದು ಮಸಾಲೆ ಹಾಕಿದ್ದೇನೆ. ಅದು ಮಸಾಲೆ ಮಾಡುವಾಗ ಕೊತ್ತಂಬರಿ, ಹುಳಿ ಮತ್ತೆ ಬೆಳ್ಳುಳ್ಳಿ ಎಲ್ಲ ಸೇರಿಸಿ, ಜಿಂಜರ್ ಗಾರ್ಲಿಕ್ 2 ಕೂಡ ಸೇರಿಸಿದೆ. ಮತ್ತೆ ಟರ್ಮರಿಕ್ ಪೌಡರ್ ಕೂಡ, ಮತ್ತೆ ಕೋರಿಯಾಂಡರ್ ಇದೆಲ್ಲ ಹಾಕಿ ನಾವು ಕಡ್ದಿಟ್ಟಂತಹ ಮಸಾಲೆ ಇದು. ಇದನ್ನ 2 ಟೇಬಲ್ ಸ್ಪೂನ್ ಅಷ್ಟು ಆ್ಯಡ್ ಮಾಡಿದ್ದೇನೆ. ಆ್ಯಡ್ ಮಾಡಿ ಈ ಗೀಯಲ್ಲಿ ಹಾಗೆ ಸ್ವಲ್ಪ ಹೊತ್ತು ಫ್ರೈ ಮಾಡಿ, ಅಂದರೆ ಅದು ಇದರ ಆಯಿಲ್ ಕಂಪ್ಲೀಟ್ ಆಗಿ ಬಿಡಬೇಕು. ಬಿಟ್ಟ ನಂತರ ನಾವು ಪ್ರೌನ್ಸ್ ಹಾಕುವಂಥದ್ದು. ಇದು ಈ ಟೈಮಲ್ಲಿ ಈಗ ನಾವು ಉಪ್ಪೆಲ್ಲ ಟೇಸ್ಟ್ ನೋಡಿ, ನಮಗೆ ಟೇಸ್ಟ್ ಕಡಿಮೆ ಇದ್ದರೆ ಈ ಟೈಮಲ್ಲಿ ಉಪ್ಪೆಲ್ಲ ಹಾಕಿ ಒಳ್ಳೆ ಫ್ರೈ ಮಾಡಿ. ಈಗ ಅದರದ್ದು ಆಯಿಲ್ ಎಲ್ಲ ಬಿಟ್ಟಿದೆ ನೋಡಿ, ಹೀಗೆ ಇಲ್ಲಿ ತನಕ ಫ್ರೈ ಮಾಡಬೇಕು. ಆಗ ಅದರ ರಾ ಸ್ಮೆಲ್ ಎಲ್ಲ ಕಂಪ್ಲೀಟ್ ಆಗಿ ಹೋಗಿರ್ತದೆ. ಇಲ್ಲ ಅಂತ ಹೇಳಿದ್ರೆ ಅದು ಒಳ್ಳೇದಾಗುದಿಲ್ಲ. ಅಷ್ಟು ಸ್ಮೆಲ್ ನಮಗೆ ಹಸಿ ಸ್ಮೆಲ್ಲೇ ಬರ್ತಾ ಇರ್ತದೆ. ಆವಾಗ ನಮಗೆ ಈ ಪ್ರಾನ್ಸ್ ಅದು ಟೇಸ್ಟ್ ಸಿಗುದಿಲ್ಲ. ಅದಕ್ಕಾಗಿ ಫ್ರೈ ಮಾಡುವಂಥದ್ದು. ಪ್ರಾನ್ಸನ್ನು ನಾನು ಟರ್ಮರಿಕ್ ಪೌಡರ್ ಹಾಕಿ ಚಂದ ವಾಶ್ ಮಾಡಿ ಇಟ್ಟಿದ್ದೇನೆ. ಇದರಲ್ಲಿ ವೇಸ್ಟ್ ನಾನೊಮ್ಮೆ ಕಟ್ ಮಾಡುವಾಗ ತೋರಿಸಿದ್ದೆ, ಬ್ಯಾಕ್ ಬೋನಲ್ಲಿ ಇರುವಂಥದ್ದು ವೇಸ್ಟ್. ಅದನ್ನು ಕಟ್ ಮಾಡಿ, ನೀವು ಇಲ್ದಿದ್ರೆ ಖಾಲಿ ಅದರದ್ದು ಔಟರ್ ಶೆಲ್ ತೆಗೆದ್ರೆ ಸಾಕಾಗುದಿಲ್ಲ, ಅದರದ್ದು ಬ್ಯಾಕ್ ಬೋನ್ ಉಂಟಲ್ಲ, ನಾವು ಬೋನ್ ಅಲ್ಲಿ ಕಟ್ ಮಾಡಬೇಕು. ಆಗ ನಿಮಗೆ ಅದರದ್ದು ವೇಸ್ಟ್ ಎಲ್ಲ ಅಲ್ಲಿರುವಂಥದ್ದು. ಸೊ ಅದೆಲ್ಲರಿಗೂ ಗೊತ್ತಿರುವುದಿಲ್ಲ. ಸೊ ಅದಕ್ಕಾಗಿ ನಾನು ಹೇಳ್ತಾ ಇದ್ದೇನೆ, ಅಲ್ಲಿ ಕಟ್ ಮಾಡಿ ತೆಗೆದ್ರೆ ಆಯಿತು. ಇಲ್ಲ ಅಂತ ಹೇಳಿದರೆ ಕಹಿ ಬರ್ತದೆ, ಅದರ ವೇಸ್ಟ್ ಅಲ್ಲೇ ಬಿಟ್ಟರೆ ನೀವು ಅಷ್ಟು ಒಳ್ಳೆಯದಾಗುದಿಲ್ಲ, ಪದಾರ್ಥ ಕಹಿ ಬರ್ತದೆ. ಅದಕ್ಕಾಗಿ ಅದನ್ನು ನೀವು ಕ್ಲೀನ್ ಮಾಡಿ ಅಲ್ಲಿ. ಸೊ ಇದೆಲ್ಲರಿಗೂ ಗೊತ್ತಿರ್ತದೆ, ಬಟ್ ಕೆಲವೊಂದು ಬಿಗಿನರ್ಸ್ ಇರ್ತಾರೆ, ಅಂದರೆ ಕುಕ್ಕಿಂಗ್ ಗೊತ್ತೇ ಇರುವುದಿಲ್ಲ ಅಂಥವರಿಗಾಗಿ ಮಾಡುವಂಥದ್ದು. ಸೊ ನನ್ನ ಚಾನೆಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಮತ್ತು ಲೈಕ್ ಕೊಡುವ ಮೂಲಕ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೆ ಶೇರ್ ಮಾಡಲಿಕ್ಕೂ ಕೂಡ ಮರಿಬೇಡಿ. ಈಗ ನಾವು ಒಂದು ಅರ್ಧ ಕಪ್ ಅಂತ ಹೇಳಿದ್ರೆ ನಮ್ಮ ಕೈಯಲ್ಲಿ ಒಂದು ಹಿಡಿ ಅಷ್ಟು ಮಾತ್ರ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕಿದ್ದೇನೆ. ಸೊ ಇಷ್ಟೇ ಇರುವಂಥದ್ದು. ಇದು ಸ್ವಲ್ಪ ಡ್ರೈ ಆಗೋ ತನಕ ವೆಯ್ಟ್ ಮಾಡಿ. ಸ್ವಲ್ಪ ಅಂದರೆ ತುಂಬ ಡ್ರೈ ಆಗೋದು ಬೇಡ. ನಿಮಗೆ ಮಸಾಲೆ ಬೇಕು ಅಂತ ಹೇಳಿದರೆ ಸ್ವಲ್ಪ ಹೆಚ್ಚು ಮಸಾಲೆ ಹಾಕಿ ಆ ಮಸಾಲೆಯನ್ನು ತೆಗೆದಿಡ್ಬೋದು, ಮತ್ತೆ ರೋಸ್ಟ್ ಮಾಡ್ಬೋದು. ಅದು ಮಸಾಲೆ ಕೂಡ ಹಾಗೆ ತುಂಬ ಒಳ್ಳೆ ಟೇಸ್ಟ್ ಆಗ್ತದೆ. ಆಗ ನಮಗೆ ಫಿಶದ್ದು ಅವಶ್ಯಕತೆ ಇರುವುದಿಲ್ಲ, ಅದರಲ್ಲೇ ನಮಗೆ ಊಟ ಎಲ್ಲ ಮಾಡ್ಲಿಕ್ಕೆ ಆಗ್ತದೆ. ಸೊ ಅದಕ್ಕಾಗಿ ನಾನು ಹೇಳ್ತಾ ಇರುವಂಥದ್ದು. ಸೊ ಈಗ ನಾನು ಹೆಚ್ಚು ಮಸಾಲೆ ಸ್ವಲ್ಪ ಎಕ್ಸ್ಟ್ರಾ ಮಾಡಿದ್ದೇನೆ, ಅದನ್ನು ನಾನು ತೆಗೆದಿದ್ದೇನೆ. ತೆಗೆದು ನಂತರ ಇದನ್ನು ಸ್ವಲ್ಪ ಡ್ರೈ ಮಾಡ್ತಾ ಇರುವಂಥದ್ದು. ನೋಡಿ ಇದೀಗ ಇಷ್ಟು ಡ್ರೈ ಆಗ್ತಾ ಇದೆ. ಅಂದರೆ ನಿಮ್ಮ ಕ್ವಾಂಟಿಟಿ, ನಿಮ್ಮಲ್ಲಿ ಎಷ್ಟು ಪ್ರಾನ್ಸ್ ಇದೆ ಅದಕ್ಕೆ ತಕ್ಕ ನೀವು ಮಸಾಲೆ ಕೂಡ ಹಾಕ್ಬೋದು. ತುಂಬ ಹೆಚ್ಚು ಎಕ್ಸ್ಟ್ರಾ ಬೇಕು ಅಂತ ಹೇಳಿದರೆ ಅದು ಒಟ್ಟಿಗೆ ಬೇಡ, ನೀವು ಸಪರೇಟ್ ಇಡಿ. ಅದಕ್ಕಾಗಿ ಇದಂದರೆ ಸ್ವಲ್ಪ ಡ್ರೈ ಆಗಿದ್ರೇ ಒಳ್ಳೆಯದಾಗುವಂಥದ್ದು. ಅದು ಹೆಚ್ಚು ಮಸಾಲೆ ಇದ್ರೆ ಅಷ್ಟು ಟೇಸ್ಟ್ ಆಗೋದಿಲ್ಲ. ಎಲ್ಲರೂ ಟ್ರೈ ಮಾಡಿ, ಫೀಡ್ಬ್ಯಾಕ್ ಬರೀಲಿಕ್ಕೆ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ಟೇ ಟ್ಯೂನ್.